ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಪ್ರೇಮ ಸಂಬಂಧಗಳು ಬಯಲಾಗೋದು ಅಥವಾ ಮದುವೆಯಲ್ಲಿ ಒಂದಷ್ಟು ಬಿರುಕು ಮೂಡಿ ಇಬ್ಬರು ಬೇರೆ ಆಗೋದು ಇತ್ತೀಚೆಗೆ ಕಾಮನ್ ಆಗ್ಬಿಟ್ಟಿದೆ. ಇನ್ನು ಸಾಮಾನ್ಯವಾಗಿ ದಂಪತಿಗಳಲ್ಲಿ ಸಾಕಷ್ಟು ವಿಚಾರಕ್ಕೆ ವಾದ ವಿವಾದಗಳು ಜಗಳಗಳು ನಡೆದು ಬೇರಾಗೋದು ಸಹ ಕಾಮನ್ ಆಗ್ಬಿಟ್ಟಿದೆ. ಇನ್ನು ಕಾನೂನಿನ ಕ್ರಮವೂ ಸಹ ಈ ಇಬ್ಬರು ಬೇರೆ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಕಾರಣ ಆಗುತ್ತೆ. ಆದ್ರೆ ಥೈಲ್ಯಾಂಡ್ನಲ್ಲಿ ಒಂದು ಅಸಾಮಾನ್ಯ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಒಬ್ಬ ಹೆಂಡತಿ ತನ್ನ ಗಂಡನನ್ನ 85,000ಕ್ಕೆ ಆತನ ಪ್ರೇಯಸಿಗೆ ಬಾಡಿಗೆ ನೀಡಲು ಇದೀಗ ಮುಂದಾಗಿದ್ದಾಳೆ. ಹೌದು, ಥೈಲ್ಯಾಂಡ್ನ ಮಹಿಳೆ ಕುನಾ ತನ್ನ ಓದನ್ನ ಮುಗಿಸಿದ ಸ್ವಲ್ಪ ಸಮಯದ ನಂತರ ಮದುವೆ ಆಗಿರ್ತಾಳೆ. ಆ ಸಮಯದಲ್ಲಿ ಆಕೆಗೆ ಇನ್ನೂ ಕೇವಲ 21 ವರ್ಷ ಮಾತ್ರ. ನಂತರ ಈ ಇಬ್ಬರು ದಂಪತಿಗೆ 8 ವರ್ಷದ ಮಗು ಕೂಡ ಇತ್ತು. ಹಲವು ವರ್ಷಗಳ ಕಾಲ ಅವರ ಸಂಬಂಧ ಸರಳವಾಗಿ ಸುಖವಾಗಿ ಸ್ಥಿರವಾಗಿದೆ ಎಂದು ಆಕೆಯು ಸಹ ನಂಬಿರ್ತಾಳೆ. ಅದರ ಜೊತೆಗೆ ತಮ್ಮ ಮದುವೆ ಪರಸ್ಪರ ಪ್ರೀತಿ ವಿಶ್ವಾಸ ಹಾಗೂ ಗೌರವದ ಮೇಲೆ ನಿಂತಿತ್ತು ಎಂದು ಆಕೆ ನಂಬಿರ್ತಾಳೆ. ಆದ್ರೆ ಕೆಲ ದಿನಗಳ ಹಿಂದೆ ಗಂಡನ ಚಲನಾವಲನ ಕಂಡ ಮಹಿಳೆಗೆ ತನ್ನ ಗಂಡ ಬೇರೆ ಮಹಿಳೆಯ ಜೊತೆ ಸಂಬಂಧವಿರುವ ಅನುಮಾನವೂ ಸಹ ಎಲ್ಲೋ ಒಂದ್ ಕಡೆ ಶುರುವಾಗಿರುತ್ತೆ. ಅಂದ್ರೆ ಕಳೆದ 2025ರ ಮಧ್ಯದಲ್ಲಿ ಆನ್ಲೈನ್ ನಲ್ಲಿ ಅಪರಿಚಿತ ಮಹಿಳೆಯೊಬ್ಬರು ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕುನಾ ತನ್ನ ಗಂಡನ ಜೊತೆ ಇರುವಂತಹ ಫೋಟೋಗಳನ್ನ ವೀಕ್ಷಿಸ್ತಾ ಇರೋದು ಮತ್ತು ತನ್ನ ಗಂಡನ ಜೀವನವನ್ನ ಅನುಸರಿಸ್ತಾ ಇರೋದನ್ನ ಆಕೆ ಗಮನಿಸಿರ್ತಾಳೆ. ಆರಂಭದಲ್ಲಿ ತನ್ನ ಗಂಡನನ್ನ ಅದರ ಬಗ್ಗೆ ಯಾವುದೇ ವಿಚಾರವನ್ನ ಕೇಳಬಾರದು ಎಂದು ಆಕೆ ನಿರ್ಧರಿಸಿರ್ತಾಳೆ. ಆದ್ರೆ ಕೆಲವು ದಿನಗಳ ನಂತರ ಕುನಾ ತನ್ನ ಗಂಡನ ದಿನಚರಿಯಲ್ಲಿ ಹೆಚ್ಚಿನ ಬದಲಾವಣೆಗಳನ್ನ ಗಮನಿಸಲು ಆಕೆ ಆರಂಭಿಸಿರ್ತಾಳೆ. ಸ್ವಲ್ಪ ದಿನಗಳ ಕಾಲ ಆಕೆ ಆ ವಿಚಾರವನ್ನ ನಿರ್ಲಕ್ಷ್ಯ ಮಾಡ್ತಾಳೆ. ಆದ್ರೆ ಒಂದು ಘಟನೆ ಗಂಭೀರ ಕಳವಳವನ್ನ ಹುಟ್ಟಾಕುತ್ತೆ. ಏನದು ಅಂತ ಅಂದ್ರೆ, ಒಂದು ದಿನ ರಾತ್ರಿ ಆಕೆಯ ಗಂಡ ಸರಿಸುಮಾರು 1 ಗಂಟೆವರೆಗೂ ಸಹ ಮನೆಗೆ ಬಂದಿರಲಿಲ್ಲ. ಇದು ಅವರಿಬ್ಬರ ಸಂಬಂಧದಲ್ಲಿ ಹಿಂದೆಂದೂ ಸಹ ಸಂಭವಿಸಿದ ವಿಷಯ ಆಗಿರುತ್ತೆ. ಆ ರಾತ್ರಿ ಮಹಿಳೆ ಗಂಡನಿಗೆ ಹಲವಾರು ಬಾರಿ ಫೋನ್ ಮಾಡಿರ್ತಾಳೆ. ಆದ್ರೆ ಫೋನ್ ಮಾತ್ರ ಸ್ವಿಚ್ ಆಫ್ ಆಗಿತ್ತು. ಕೊನೆಗೆ ಗಂಡ ಮನೆಗೆ ಬಂದಾಗ ಅವನ ಪ್ರತಿಕ್ರಿಯೆ ಇರುತ್ತಲ್ಲ, ಆಕೆಗೆ ನಿಜವಾಗ್ಲೂ ಆಘಾತವನ್ನ ಉಂಟು ಮಾಡುತ್ತೆ. ಮನೆ ಮತ್ತು ಕಾರು ಸೇರಿದಂತೆ ತನ್ನಲ್ಲಿರುವಂತಹ ಎಲ್ಲವನ್ನು ಬೇರೆ ಮಹಿಳೆಯ ಜೊತೆ ಇರುವಂತಹ ಕುಟುಂಬಕ್ಕೆ ಈಗಾಗಲೇ ನೀಡಿದ್ದೇನೆ ಮತ್ತು ನಾನು ಮನೆಯ ಸಾಲವನ್ನು ಸಹ ತೀರಿಸುವಂತಹ ಜವಾಬ್ದಾರಿಯನ್ನು ಸಹ ವಹಿಸ್ಕೊಂಡಿದ್ದೇನೆ ಎಂದು ಆಕೆಯ ಗಂಡ ಕುನಾಗೆ ಹೇಳ್ತಾನೆ. ತಾನು ಧರಿಸಿರುವಂತಹ ಬಟ್ಟೆಯನ್ನ ಹೊರತುಪಡಿಸಿ ಬೇರೇನು ಇಲ್ಲದೆ ಹೊರಡುವಂತಹ ಉದ್ದೇಶ ಇದೆ ಎನ್ನುವಂತಹ ಮಾತನ್ನು ಸಹ ಆಕೆಯ ಗಂಡ ಹೇಳ್ತಾನೆ. ಇದಕ್ಕೆ ಕುನಾ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಕುನಾ ಏನಾಗುತ್ತೆ ಎಂಬುದರ ಕುರಿತು ಇನ್ನಷ್ಟು ತಿಳ್ಕೊಳ್ಬೇಕು ಎನ್ನುವಂತಹ ನಿರ್ಧಾರವನ್ನ ಮಾಡಿರ್ತಾಳೆ. ತನ್ನ ಗಂಡನ ನಡವಳಿಕೆಯನ್ನ ಪರಿಶೀಲಿಸಲು ತಾನು ಖಾಸಗಿ ತನಿಖಾಧಿಕಾರಿಯನ್ನು ಸಹ ನೇಮಿಸಿಕೊಳ್ಳುವಂತಹ ನಿರ್ಧಾರವನ್ನ ಮಾಡಿರ್ತಾಳೆ. ಅದರ ಜೊತೆಗೆ ತನಿಖೆಯ ವೇಳೆ ತನ್ನ ಗಂಡ ಕಳೆದ ರಾತ್ರಿ ತನ್ನ ಪ್ರೇಯಸಿ ನಿವಾಸಕ್ಕೆ ಹೋಗಿದ್ದಾನೆ ಎಂಬ ಸುಳಿವು ಸಿಕ್ಕಿದ ಬಳಿಕ ವಾದಗಳನ್ನ ಮುಂದುವರಿಸುವ ಬದಲು ಕುನಾ ಹಣಕಾಸಿನ ವ್ಯವಸ್ಥೆಯನ್ನ ಸೂಚಿಸಿರ್ತಾಳೆ. ಯಾವ ರೀತಿ ಅಂತ ಅಂದ್ರೆ, ಗಂಡ ಮತ್ತು ಅವನ ಪ್ರೇಯಸಿ ಇಬ್ಬರು ಸಹ ಒಟ್ಟಿಗೆ ಇರಬೇಕು ಅಂದ್ರೆ ತಿಂಗಳಿಗೆ ಸರಿಸುಮಾರು 85,000 ನೀಡಬೇಕು ಎಂಬಂತಹ ಕಂಡೀಷನ್ನ ಹಾಕಿರ್ತಾಳೆ. ಒಟ್ಟಾರೆಯಾಗಿ ಈ ರೀತಿಯ ಘಟನೆ ಎಲ್ಲರಿಗೂ ಸಹ ಒಂದೊಂದು ಪಾಠವನ್ನ ಕಲಿಸುತ್ತೆ ಅಂದ್ರೂ ತಪ್ಪಾಗಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.